ಸ್ಥಾನ ಕುರಿತಂತೆಯೇ ನೂತನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವತ್ತೂ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿಲ್ಲ. ಹೈಕಮಾಂಡ್ ನಾಯಕರು ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಅಧಿಕಾರ ಬೇಕಿದ್ದವರು ಸಿಎಂ ಡಿಕೆಶಿ ಜೊತೆಗೆ ಹೋಗಿ ಪಕ್ಷ ಕಟ್ಟುವವರು ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಅಧಿಕಾರಕ್ಕೆ ತಾನು ಇರೋನಲ್ಲ, ನಾನು ಕಾಂಗ್ರೆಸ್ನ ಸಿಪಾಯಿ. ಎಸ್ಐಆರ್ ಸಿಎಎ ವಿರುದ್ಧ ಹೋರಾಡುವಂತಹ ಹೊಣೆ ಇದೆ. ಸೋನಿಯಾ ಗಾಂಧಿ ಅವರ ಆಶೀರ್ವಾದ, ರಾಹುಲ್ ಗಾಂಧಿ, ಖರ್ಗೆ ಅವರು ವರಿಷ್ಠ ನಾಯಕರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಹಿರಿಯರ ಆದರ್ಶ ಪಾಲಿಸಿಕೊಂಡು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತೇನೆ. ಇದು ದೇಶ ಕವಲುದಾರಿಯಲ್ಲಿದೆ. ನಾನು ಹಿಂದುಳಿದ ವರ್ಗ, ಮುಂದುವರಿದ ವರ್ಗ ಅಂತ ಹೇಳಿ ಸೇರಿದವನು ಅನ್ನೋದೇ ಅಲ್ಲ, ನಾನು ಮುಂದುವರಿದವರಿಗಿಂತ ಮುಂದುವರಿದವನು. 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅನ್ನೋದು ವಾಟ್ಸಪ್ ಯೂನಿವರ್ಸಿಟಿ ಅಪಪ್ರಚಾರ ಅಷ್ಟೇ. ನನಗೆ ಪಕ್ಷವನ್ನ ಕಟ್ಟುವಂತ ಜವಾಬ್ದಾರಿ ಇದೆ. ಅಧಿಕಾರ ಅನ್ನೋದು ನನಗೆ ಮುಖ್ಯ ಅಲ್ಲ. ನಾವು ಬೀದಿಗಿಳಿದು ಹೋರಾಟವನ್ನ ಮಾಡಬೇಕು. ಗುಜರಾತ್ ಮಾಡೆಲ್ ನಮಗೆ ಬೇಕಿಲ್ಲ. ಕರ್ನಾಟಕ ಮಾಡೆಲ್ ಬಗ್ಗೆ ಹೆಮ್ಮೆ ಇದೆ. ಅಧಿಕಾರ, ಸಚಿವ ಸ್ಥಾನಮಾನ ಬೇಕು ಅನ್ನೋರು ಡಿಕೆಶಿ ಜೊತೆಗೆ ಹೋಗಿ ಪಕ್ಷ ಹೋರಾಟ, ಸೋನಿಯಾ, ಖರ್ಗೆ ಹಾಗೆ ಕಾಂಗ್ರೆಸ್ ಅನ್ನ ಬಲಪಡಿಸೋರು ನನ್ನ ಕಡೆ ಬನ್ನಿ ಅಂತ ಹೇಳಿ ಈ ರೀತಿಯಾಗಿ ತಿಳಿಸಿದ್ದಾರೆ.